ನಮಸ್ಕಾರ ಸ್ನೇಹಿತರೆ, ನಾವಿಂದು 9ನೇ ತರಗತಿಯ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ರಾಜ್ಯವನ್ನಾಳುವ ಮೂಲ ಕಾನೂನೇ ಸಂವಿಧಾನವಾಗಿದೆ. ಸಂವಿಧಾನದ ಮತ್ತೊಂದು ಅರ್ಥ, ಒಂದು ದೇಶವು ಅನುಸರಿಸುತ್ತಿರುವ ಮೂಲಭೂತ ಕಾನೂನು ಸಂವಿಧಾನವಾಗಿದೆ. ನೂತನ ಸಂವಿಧಾನ ರಚನಾ ಸಭೆ ನಡೆದಿದ್ದು ಅಂತ. ಸಂವಿಧಾನ ರಚನಾ ಸಭೆ ನಡೆದಿದ್ದು 1946 ಡಿಸೆಂಬರ್ 9ರಂದು. ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು ಸಚ್ಚಿದಾನಂದ ಸಿನ್ಹಾರವರು ಹಾಗೂ ಪರ್ಮನೆಂಟ್ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷ ವಹಿಸಿದ್ದವರು ಯಾರು ಅಂತ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿಯ ಅಥವಾ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ನಮ್ಮ ಸಂವಿಧಾನ ಹೊಂದಿರುವ ಸರ್ಕಾರ ಪದ್ಧತಿ ಯಾವುದು ಅಂತ, ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ಪಾರ್ಲಿಮೆಂಟ್ರಿ ಸಿಸ್ಟಮು ಭಾರತ ದೇಶ ಹೊಂದಿದೆ. ಜನರಿಗೆ ಪರಮಾಧಿಕಾರ ಇರುವ ರಾಜ್ಯವನ್ನು ಹೀಗೆಂದು ಕರೆಯಲಾಗಿದೆ ಅಂತ, ಪರಮಾಧಿಕಾರ ಇರುವ ರಾಜ್ಯವನ್ನು ಪ್ರಜಾರಾಜ್ಯ ಅಂತ ಕರೀತಾರೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ, ಭಾರತೀಯ ಸಂವಿಧಾನವು ಏಕಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಮೆರಿಕಾದಲ್ಲಿ ದ್ವಿಪೌರತ್ವ ಪದ್ಧತಿ ಇದೆ. ಸಂವಿಧಾನದ ಪರಿಹಾರದ ಹಕ್ಕನ್ನು ನ ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ, ಸಂವಿಧಾನಬದ್ಧ ಪರಿಹಾರ ಹಕ್ಕನ್ನು 32ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಿಂದ ಪಡೆಯಲಾಗಿದೆ. ಇದನ್ನು ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಡೆಯಲಾಗಿದೆ. ಇದನ್ನು 36ರಿಂದ 51ನೇ ವಿಧಿಯವರೆಗೆ ಭಾಗ 4ರಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವಗಳನ್ನ ಇದನ್ನು ಇಂಗ್ಲೀಷ್ನಲ್ಲಿ DPSP ಅಂತಾರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ. ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿದವರು ಯಾರು ಅಂತ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು. ನೂತನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಸಂವಿಧಾನ ಜಾರಿಗೆ ಬಂದದ್ದು ರಂದು ಅಂತ, ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದದ್ದು. ಅವತ್ತು ನಾವು ಆ ದಿನವನ್ನು ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಸಂವಿಧಾನ ರಚನಾ ಸಭೆಗೆ ಮೈಸೂರು ಸಂಸ್ಥಾನದಿಂದ ನಾಮಕರಣಗೊಂಡ ಸದಸ್ಯರ ಸಂಖ್ಯೆ, ಮೈಸೂರು ಸಂಸ್ಥಾನದಿಂದ 7 ಜನ ನಾಮಕರಣಗೊಂಡಿದ್ದರು. ಸಂವಿಧಾನ ರಚನಾ ಸಭೆಯು ಹೊಂದಿರುವ ಸಮಿತಿ ಮತ್ತು ಉಪಸಮಿತಿಗಳ ಸಂಖ್ಯೆ ಅಂತ, 22 ಸಮಿತಿಗಳಿದ್ದವು, 5 ಉಪಸಮಿತಿಗಳಿದ್ದವು. ಸಂವಿಧಾನ ರಚನೆಗೆ ನೀಡಿದ ಕೊಡುಗೆಯನ್ನು ಆಧರಿಸಿ ಅಂಬೇಡ್ಕರ್ ಅವರನ್ನು ಏನೆಂದು ಕರೆಯಲಾಗಿದೆ ಅಂತ, ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗಿದೆ. ನಮ್ಮ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡ ಅವಧಿ ಎಷ್ಟು ಅಂತ, 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಂಡಿದೆ. ನಮ್ಮ ಸಂವಿಧಾನ ಅಂಗೀಕಾರಗೊಂಡಿದ್ದು ಯಾವಾಗ ಅಂತ, 1949 ನವೆಂಬರ್ 26ರಂದು ಅಂಗೀಕಾರಗೊಂಡಿದೆ. ಇದನ್ನು ಪ್ರತಿ ವರ್ಷ ಸಂವಿಧಾನ ದಿನ ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಣೆ ಮಾಡ್ತಾರೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಅಥವಾ ಪ್ರಿಯಾಂಬಲನ್ನು KM ಮುನ್ಷಿ ಅವರು ಏನೆಂದು ಕರೆದಿದ್ದಾರೆ ಅಂದರೆ, ರಾಜಕೀಯ ಜಾತಕ ಅಂತ ಕರೆದಿದ್ದಾರೆ. ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅಂತಲೂ ಕರೀತಾರೆ ಪೀಠಿಕೆಗೆ. ನಮ್ಮ ಸಂವಿಧಾನದ ಅನ್ನು ಸಂವಿಧಾನದ ಒಡವೆ ಎಂದು ಕರೆದಿದ್ದಾರೆ. ಸಂವಿಧಾನದ ಪೀಠಿಕೆಗೆ ಸಂವಿಧಾನದ ಒಡವೆ ಅಂತ ಕರೆದವರು ಪೂರ್ವ ಪೀಠಿಕೆಗೆ ಸಂವಿಧಾನದ ಒಡವೆ ಅಂತ ಕರೆಯಲಾಗಿದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಎಂದು ಆರಂಭಗೊಳ್ಳುವುದು, ಭಾರತದ ಪ್ರಜೆಗಳಾದ ನಾವು ಅಂತ ಭಾರತದ ಸಂವಿಧಾನದ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಆರಂಭಗೊಳ್ಳುತ್ತದೆ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾದ ಪದಗಳು ಯಾವುವು ಅಂದರೆ, ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಅನ್ನೋ ಪದ ಬರ್ತದೆ. ಈ 3 ಪದಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಿಕೊಳ್ಳಲಾಯಿತು.
ಈ 42ನೇ ವಿಧಿಯನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಥವಾ ಪುಟ್ಟ ಸಂವಿಧಾನ ಅಂತಲೂ ಕರೀತಾರೆ. ಮಿನಿ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ನಮ್ಮ ಸಂವಿಧಾನವು ಮೂಲತಃ ಭಾಗಗಳನ್ನು, ಅನುಸೂಚಿ ಮತ್ತು ವಿಧಿಗಳನ್ನು ಹೊಂದಿದೆ ಅಂತ. ಮೂಲತಃ ನಮ್ಮ ಸಂವಿಧಾನವು 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳನ್ನು ಹೊಂದಿತ್ತು. ಹಲವಾರು ತಿದ್ದುಪಡಿಗಳಿಂದಾಗಿ ಈಗ ನಮ್ಮ ಸಂವಿಧಾನವು ಭಾಗಗಳು, ಅನುಸೂಚಿಗಳು ಮತ್ತು ವಿಧಿಗಳನ್ನು ಹೊಂದಿದೆ. ಪ್ರಸ್ತುತ ನಮ್ಮ ಸಂವಿಧಾನವು 25 ಭಾಗಗಳು, 12 ಅನುಸೂಚಿಗಳು ಮತ್ತು 465ಕ್ಕೂ ಹೆಚ್ಚು ವಿಧಿಗಳು ಮತ್ತು 105 ತಿದ್ದುಪಡಿಗಳನ್ನು ಹೊಂದಿದೆ. ಸುಲಭವಾಗಿ ತಿದ್ದುಪಡಿ ಮಾಡಬಹುದು ಅಥವಾ ಅದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ. ಸುಲಭವಾಗಿ ತಿದ್ದುಪಡಿ ಮಾಡುವುದನ್ನು ನಮ್ಯ ಅಥವಾ ಸರಳ ಸಂವಿಧಾನ ಅಂತ ಕರೀತಾರೆ. ನಮ್ಮ ಭಾರತೀಯ ಸಂವಿಧಾನವು ನಮ್ಯ ಮತ್ತು ಕಠಿಣ ಸಂವಿಧಾನವಾಗಿದೆ. ಸರಳ ಮತ್ತು ಸಂಕೀರ್ಣ ಸಂವಿಧಾನವಾಗಿದೆ ತಿದ್ದುಪಡಿ ಮಾಡಲಿಕ್ಕೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳು ಎಷ್ಟು ಅಂತ. ಕೇಂದ್ರ ಪಟ್ಟಿಯಲ್ಲಿ ವಿಷಯಗಳು 100, ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳು 61, ಅದೇ ರೀತಿ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳು 52 ಆಗಿವೆ. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಸಂವಿಧಾನದಿಂದ ರಕ್ಷಿಸಲ್ಪಟ್ಟ ಹಕ್ಕುಗಳೇ ಮೂಲಭೂತ ಹಕ್ಕುಗಳು ಅಂತಾರೆ. ಇದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ. ಇವು ವಿಧಿ 12ರಿಂದ 35ವರೆಗೆ ಸಂವಿಧಾನ ಭಾಗ 3ರಲ್ಲಿ ಕಂಡುಬರುತ್ತವೆ. ನಮ್ಮ ಸಂವಿಧಾನದ ಡ್ಯಾಶ್ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವವನ್ನು ಅಳವಡಿಸಲಾಗಿದೆ. DPSPಯನ್ನು ಸಂವಿಧಾನದ 4ನೇ ಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಯಾವುದೇ ತಾರತಮ್ಯವಿಲ್ಲದೆ ಡ್ಯಾಶ್ ವರ್ಷ ಮೇಲ್ಪಟ್ಟ ಎಲ್ಲ ಪ್ರಜೆಗಳಿಗೂ ಮತದಾನದ ಹಕ್ಕನ್ನು ನೀಡಲಾಗಿದೆ. 18 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕ ಮತದಾರರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ. ಭಾರತದ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ ಅಂತ. ಭಾರತದ ಶಾಸಕಾಂಗವನ್ನು ಸಂಸತ್ತು, ಇಂಗ್ಲಿಷ್ನಲ್ಲಿ ಪಾರ್ಲಿಮೆಂಟ್ ಅಂತ ಕರೀತಾರೆ. ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಇರುವುದು ಯಾರಿಗೆ ಅಂತ. ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರ ಇರುವುದು ಸಂಸತ್ತಿಗೆ ಮಾತ್ರ. 5ರಿಂದ 11ನೇ ವಿಧಿಗಳು ಪೌರತ್ವದ ಕುರಿತು ತಿಳಿಸಿಕೊಡುತ್ತವೆ. ನಮ್ಮ ಸಂವಿಧಾನದ ಡ್ಯಾಶ್ ಭಾಗದಲ್ಲಿ ಡ್ಯಾಶ್ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ ಅಂತ. 4A ಭಾಗದಲ್ಲಿ ಮತ್ತು 51A ಭಾಗದಲ್ಲಿ ಸಂವಿಧಾನದ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಮೂಲ ಕರ್ತವ್ಯಗಳನ್ನು. ಈ ಮೂಲ ಕರ್ತವ್ಯಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. 2002ರಲ್ಲಿ ಸಂವಿಧಾನದ ಡ್ಯಾಶ್ ತಿದ್ದುಪಡಿಯ ಮೂಲಕ 6ರಿಂದ 14 ವರ್ಷ ವಯೋಮಿತಿಯಲ್ಲಿ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಕೊಡಿಸಲು ಅವಕಾಶ ಕಲ್ಪಿಸಿದೆ ಅಂತ. ಇದು 86ನೇ ತಿದ್ದುಪಡಿಯ ಮೂಲಕ ಈ ಅವಕಾಶವನ್ನು ಕಲ್ಪಿಸಿದೆ. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಸಂವಿಧಾನದ ಡ್ಯಾಶ್ ವಿಧಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಅಂತ. ಮೂಲಭೂತ ರಕ್ಷಣೆಗಾಗಿ 32ನೇ ವಿಧಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. 32ನೇ ವಿಧಿ ಪ್ರಕಾರ ತಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ 5 ರಿಟ್ಗಳ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸುಪ್ರೀಂ ಕೋರ್ಟ್ಗೆ. ಸಂವಿಧಾನದ ಆತ್ಮ ಮತ್ತು ಹೃದಯವೆಂದು ಕರೆಯಲ್ಪಡುವ ಹಕ್ಕು ಯಾವುದು ಅಂದರೆ ಸಂವಿಧಾನ ಪರಿಹಾರ ಹಕ್ಕಾಗಿದೆ. ಮೂಲಭೂತ ಹಕ್ಕುಗಳ ರಕ್ಷಕ ಯಾವುದು? ಸರ್ವೋಚ್ಚ ನ್ಯಾಯಾಲಯವಾಗಿದೆ, ಸುಪ್ರೀಂ ಕೋರ್ಟ್. ಸಂವಿಧಾನಕ್ಕೆ 1976ರಲ್ಲಿ ಡ್ಯಾಶ್ ತಿದ್ದುಪಡಿ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 42ನೇ ತಿದ್ದುಪಡಿ 1976ರಲ್ಲಿ ಮಾಡಲಾಯಿತು. ಭಾರತದ ಸಂಸತ್ತು ಡ್ಯಾಶ್ ಪದ್ಧತಿಯನ್ನು ಒಳಗೊಂಡಿದೆ ಅಂತ. ಭಾರತದ ಸಂಸತ್ತು ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದೆ. ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ರಾಜ್ಯಸಭೆ ಮೇಲ್ಮನೆಯಾಗಿದೆ, ಲೋಕಸಭೆ ಕೆಳಮನೆಯಾಗಿದೆ. ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ರಾಜಕೀಯ ವಾತಾವರಣವನ್ನೇ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ. ಮೂಲಭೂತ ಹಕ್ಕುಗಳು ಅಂತ ಕರೀತಾರೆ, ಫಂಡಮೆಂಟಲ್ ರೈಟ್ಸ್. ನಮ್ಮ ಸಂವಿಧಾನದ ಡ್ಯಾಶ್ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ. ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದವು. ಅದನ್ನು 44ನೇ ತಿದ್ದುಪಡಿ ಮೂಲಕ ತೆಗೆದುಹಾಕಲಾಗಿದೆ. ಸಂವಿಧಾನ ತಿದ್ದುಪಡಿಯಿಂದ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿದೆ. ಇದನ್ನು 42ನೇ ತಿದ್ದುಪಡಿ ಮೂಲಕ
ತೆಗೆದುಹಾಕಲಾಗಿದೆ. ತೆಗೆದುಹಾಕಿದವರು ಮೊರಾರ್ಜಿ ದೇಸಾಯಿ ಸರ್ಕಾರ ತೆಗೆದುಹಾಕಲಾಗಿದೆ. ನಮ್ಮ ಸಂವಿಧಾನದ ಪ್ರಕಾರ ಡ್ಯಾಶ್ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಕೆಲಸಗಳಿಗೆ ನೇಮಿಸುವಂತಿಲ್ಲ. 14 ವರ್ಷದ ಮಕ್ಕಳಿಗೆ ಕಾರ್ಖಾನೆ, ಗಣಿ ಅಥವಾ ಅಪಾಯಕಾರಿ ಕೆಲಸಗಳಿಗೆ ನೇಮಿಸುವಂತಿಲ್ಲ. ಇದು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದೆ. ಅಸ್ಪೃಶ್ಯತೆ ಆಚರಣೆಯು ಡ್ಯಾಶ್ ಹಕ್ಕಿನ ಉಲ್ಲಂಘನೆ ಮಾಡುತ್ತದೆ. ಇದು ಸಮಾನತೆ ಹಕ್ಕಿನ ಉಲ್ಲಂಘನೆ ಮಾಡುತ್ತದೆ. ಆರ್ಟಿಕಲ್ 17ರಲ್ಲಿ ಅಸ್ಪೃಶ್ಯತೆ ಬಗ್ಗೆ ತಿಳಿಸಿಕೊಡುತ್ತದೆ. ಸಕಾರಣವಿಲ್ಲದೆ ವ್ಯಕ್ತಿಯ ಬಂಧನವನ್ನು ನಿರ್ಬಂಧಿಸುವ ಹಕ್ಕು ಯಾವುದು ಅಂತ. ಯಾವುದೇ ಕಾರಣವಿಲ್ಲದೆ ವ್ಯಕ್ತಿಯನ್ನು ನಿರ್ಬಂಧಿಸುವ ಹಕ್ಕು ಸ್ವಾತಂತ್ರ್ಯ ಹಕ್ಕಾಗಿದೆ. ಧಾರ್ಮಿಕ, ಭಾಷಾ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕಾಗಿದೆ. ಭಾರತವು ಡ್ಯಾಶ್ಗಳ ಒಕ್ಕೂಟವಾಗಿದೆ. ಭಾರತವು ರಾಜ್ಯಗಳ ಒಂದು ಒಕ್ಕೂಟವಾಗಿದೆ. ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೆಯಲಾಗಿದೆ? ಕೇಂದ್ರ ಶಾಸಕಾಂಗವನ್ನು ಸಂಸತ್ ಎಂದು ಕರೆಯಲಾಗಿದೆ. ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಯಾರಾಗಿರ್ತಾರೆ ಅಂತ. ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಉಪರಾಷ್ಟ್ರಪತಿಗಳು ಆಗಿರ್ತಾರೆ. ಈಗ ಪ್ರಸ್ತುತ ಚುನಾವಣೆಗೆ NDA ಕಡೆಯಿಂದ ಧನ್ಕರ್ ಅನ್ನೋರು ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿದ್ದಾರೆ. NDA ಕಡೆಯಿಂದ ಧನ್ಕರ್. ಲೋಕಸಭೆ ಸದಸ್ಯರಾಗಲು ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು ಅಂತ. ಲೋಕಸಭೆ ಅಂದರೆ MP, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯರಾಗಲು ಕನಿಷ್ಠ 25 ವರ್ಷ ಆಗಿರಲೇಬೇಕು. 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರಾಗಿರ್ತಾರಂದರೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರ್ತಾರೆ. ರಾಷ್ಟ್ರಪತಿಗಳು. ನಮ್ಮ ಸಂವಿಧಾನದ ಡ್ಯಾಶ್ ಮತ್ತು ಡ್ಯಾಶ್ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ. 54 ಮತ್ತು 55ನೇ ವಿಧಿಯಲ್ಲಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ? ಕೇಂದ್ರ ಲೋಕಸೇವಾ ಆಯೋಗ UPSC ಬಗ್ಗೆ 315ನೇ ವಿಧಿ ತಿಳಿಸಿಕೊಡುತ್ತದೆ. ಇವರ ಅಧ್ಯಕ್ಷರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಏಕಾತ್ಮಕ ಸರ್ಕಾರ ಹೊಂದಿರುವ ರಾಷ್ಟ್ರಗಳಿಗೆ ಉದಾಹರಣೆ ಅಂತ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳು ಏಕಾತ್ಮಕ ಅಂದರೆ ಬಲಿಷ್ಠ ಕೇಂದ್ರ ಸರ್ಕಾರವನ್ನು ಹೊಂದಿದ ರಾಷ್ಟ್ರಗಳಾಗಿವೆ. ಭಾರತವು ದ್ವಿಮುಖ ಸರ್ಕಾರ ಹೊಂದಿರುವ ರಾಷ್ಟ್ರವಾಗಿದೆ. ಯಾಕಂದರೆ ಇಲ್ಲಿ ಕೇಂದ್ರ ಸರ್ಕಾರನೂ ಬರುತ್ತೆ, ಅದೇ ರೀತಿ ರಾಜ್ಯ ಸರ್ಕಾರನೂ ಬರುತ್ತೆ. ಭಾರತದ ಸಂಸತ್ತಿನ ಮೇಲ್ಮನೆ ಯಾವುದು ಅಂದರೆ ಭಾರತ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಗಿದೆ, ಕೆಳಮನೆ ಲೋಕಸಭೆಯಾಗಿದೆ. ಇದು ಹಿರಿಯರ ಸದನ ಆಗಿದೆ, ಇದು ಕಿರಿಯರ ಸದನ ಆಗಿದೆ. ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆಯ ಗರಿಷ್ಠ ಸದಸ್ಯ ಸಂಖ್ಯೆ 250 ಆಗಿದೆ. ಆದರೆ ಪ್ರಸ್ತುತ ರಾಜ್ಯಸಭೆ ಸದಸ್ಯರ ಸಂಖ್ಯೆ 245 ಆಗಿದೆ. ರಾಜ್ಯಸಭೆಯ 12 ಸದಸ್ಯರನ್ನು ಡ್ಯಾಶ್ ಕ್ಷೇತ್ರದಲ್ಲಿ ಅನುಭವ ಪಡೆದವರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ ಅಂತ. ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಗಳಲ್ಲಿ ಸಾಧನೆ ಮಾಡಿದವರಿಗೆ ರಾಷ್ಟ್ರಪತಿಗಳು 12 ಜನರನ್ನು ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಪ್ರಸ್ತುತ ಕರ್ನಾಟಕದಿಂದ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರನ್ನು ಆಯ್ಕೆ ಮಾಡಲಾಗಿದೆ ರಾಜ್ಯಸಭೆಗೆ. ಅದೇ ರೀತಿ PT ಉಷಾಗೆ ಆಯ್ಕೆ ಮಾಡಲಾಗಿದೆ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ. ಅವರ ಅಧಿಕಾರಾವಧಿ 6 ವರ್ಷಗಳು. ಪ್ರತಿ 2 ವರ್ಷಕ್ಕೊಮ್ಮೆ ಡ್ಯಾಶ್ ರಾಜ್ಯಸಭೆಯ ಸದಸ್ಯರು ನಿವೃತ್ತರಾಗುತ್ತಾರೆ ಮತ್ತು ಅಷ್ಟೇ ಸದಸ್ಯರು ಆಯ್ಕೆಯಾಗುತ್ತಾರೆ ಅಂತ. 1/3 ಸದಸ್ಯರು ಪ್ರತಿ 2 ವರ್ಷಗಳೊಮ್ಮೆ ನಿವೃತ್ತರಾಗುತ್ತಾರೆ ಮತ್ತೆ ಅಷ್ಟೇ ಸದಸ್ಯರು ಮತ್ತೆ ಆಯ್ಕೆಯಾಗುತ್ತಾರೆ. ರಾಜ್ಯಸಭೆಯ ಸದಸ್ಯರಾಗಲು ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು ಅಂತ. ರಾಜ್ಯಸಭೆ ಸದಸ್ಯರಾಗಲು ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭೆ ಅಥವಾ ಲೋಕಸಭೆಯ ಅಧಿವೇಶನ ನಡೆಯಬೇಕಾದರೆ ಸದನದ ಡ್ಯಾಶ್ ಸದಸ್ಯರು ಹಾಜರಿರಬೇಕು ಅಂತ. ಕನಿಷ್ಠ 10ರಷ್ಟು ಕೋರಮ್ ಅಂತ ಕರೀತಾರೆ. ಕನಿಷ್ಠ 10ರಷ್ಟು ಅಂದರೆ ರಾಜ್ಯಸಭೆ 250 ಸದಸ್ಯರಲ್ಲಿ 25 ಸದಸ್ಯರು ಹಾಜರಿರಬೇಕು. ಅದೇ ರೀತಿ ಲೋಕಸಭೆ 543 ಸದಸ್ಯರಲ್ಲಿ 55 ಸದಸ್ಯರು ಅಥವಾ 54 ಸದಸ್ಯರು ಹಾಜರಿರಬೇಕು. ಒಂದು
ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ ಗರಿಷ್ಠ ಅಂತರ ಡ್ಯಾಶ್ ಮೀರಬಾರದು ಅಂತ 6 ತಿಂಗಳು ಮೀರಬಾರದು. ಲೋಕಸಭೆ ಸದಸ್ಯರ ಸಂಖ್ಯೆ ಅಂತ, ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ 550 ಆಗಿದೆ. ಪ್ರಸ್ತುತ 543 ಇದೆ. ಇಬ್ಬರು ಜನ ಆಂಗ್ಲೋ ಇಂಡಿಯರನ್ನು ತೆಗೆದು ಹಾಕಲಾಗಿದೆ. ಲೋಕಸಭೆ ಅಧಿಕಾರಾವಧಿ ಎಷ್ಟು ವರ್ಷ ಅಂತ, ಅವರ ಅಧಿಕಾರಾವಧಿ 5 ವರ್ಷ ಆಗಿರ್ತದೆ. ಡ್ಯಾಶ್ ಸಮಯದಲ್ಲಿ ಲೋಕಸಭೆಯ ಅಧಿಕಾರ ಅವಧಿಯನ್ನು 1 ವರ್ಷ ವಿಸ್ತರಿಸಬಹುದು ಅಂತ. ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಲೋಕಸಭೆಯ ಅವಧಿಯನ್ನು ವಿಸ್ತರಿಸಬಹುದು. 5 ವರ್ಷ ಇದ್ದುದನ್ನು 6 ವರ್ಷಕ್ಕೆ ವಿಸ್ತರಣೆ ಮಾಡಬಹುದು. ಮಸೂದೆಯ ಮತದಾನದ ಸಂದರ್ಭದಲ್ಲಿ ಡ್ಯಾಶ್ ಮತಗಳು ಬಂದಾಗ ಸಭಾಧ್ಯಕ್ಷರ ನಿರ್ಣಾಯಕ ಮತ ಚಲಾಯಿಸುತ್ತಾರೆ ಅಂತ. ಸಮ ಪ್ರಮಾಣದ ಓಟುಗಳು ಬಂದಾಗ ಮಾತ್ರ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಮತ ಚಲಾಯಿಸ್ತಾರೆ. ಸ್ಪೀಕರ್ಗೆ ಮತ ಚಲಾಯಿಸುವ ಅಧಿಕಾರ ಇರುವುದಿಲ್ಲ. ಸ್ಪೀಕರ್ ಮತ ಚಲಾಯಿಸಿದರೆ ಅದನ್ನು ಕ್ಯಾಸ್ಟಿಂಗ್ ಓಟ್ ಅಂತ ಕರೀತಾರೆ. ಸಮ ಪ್ರಮಾಣದಲ್ಲಿ ಓಟ್ ಬಿದ್ದಾಗ ಅಷ್ಟೇ ಸ್ಪೀಕರ್ ಓಟ್ ಚಲಾಯಿಸ್ತಾರೆ. ಹಣಕಾಸಿನ ಮಸೂದೆಯನ್ನು ಸಭೆಯಲ್ಲಿ ಡ್ಯಾಶ್ ಮಾತ್ರ ಮಂಡಿಸಲಾಗುತ್ತದೆ ಅಂತ. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತದೆ. ಮಸೂದೆಯ ಬಗ್ಗೆ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದರೆ ಡ್ಯಾಶ್ ಸಂಸತ್ತಿನ ಜಂಟಿ ಅಧಿವೇಶನ ಕರೆಯಬಹುದಾಗಿದೆ ಅಂತ. ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಗಳು ಕರೀತಾರೆ. ಈ ಅಧಿವೇಶನದ ಅಧ್ಯಕ್ಷರು ಲೋಕಸಭೆಯ ಸ್ಪೀಕರ್ ಆಗಿರ್ತಾರೆ. ಭಾರತದಲ್ಲಿ ನಿಜವಾದ ಕಾರ್ಯಾಂಗವೆಂದರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗವಾಗಿರ್ತದೆ. ಅದೇ ರೀತಿ ರಾಷ್ಟ್ರಪತಿ ನೈಜ ಮಾತ್ರ ಕಾರ್ಯಾಂಗವಾಗಿರ್ತಾರೆ. ಕೇಂದ್ರ ಮಂತ್ರಿಮಂಡಲವು ಡ್ಯಾಶ್ಗೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರಪತಿಯಾಗಲು ಕನಿಷ್ಠ ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು. ರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ನಮ್ಮ ರಾಷ್ಟ್ರದ ಎಲ್ಲ ಆಡಳಿತವು ಡ್ಯಾಶ್ ಹೆಸರಿನಲ್ಲಿಯೇ ನಡೆಯುತ್ತದೆ ಅಂತ. ನಮ್ಮ ರಾಷ್ಟ್ರದ ಎಲ್ಲ ಆಡಳಿತವು ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷ ಹೆಸರಿನಲ್ಲಿಯೇ ನಡೆಯುತ್ತದೆ. ಪ್ರಧಾನಮಂತ್ರಿಯವರನ್ನು ಡ್ಯಾಶ್ರವರು ನೇಮಿಸುತ್ತಾರೆ. ಪ್ರಧಾನಮಂತ್ರಿಯವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಪ್ರಧಾನಮಂತ್ರಿಯ ಬಗ್ಗೆ 75ನೇ ವಿಧಿ ತಿಳಿಸಿಕೊಡುತ್ತದೆ. ರಾಷ್ಟ್ರಪತಿಗಳು ತಮ್ಮ ಎಲ್ಲ ಅಧಿಕಾರಗಳನ್ನು ಡ್ಯಾಶ್ ಸಲಹೆಯಂತೆ ನಿರ್ವಹಿಸುತ್ತಾರೆ ಅಂದರೆ ಮಂತ್ರಿಮಂಡಲದ ಸಲಹೆ ಮೇರೆಗೆ ನಿರ್ವಹಿಸುತ್ತಾರೆ. ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಸಂವಿಧಾನದ ಡ್ಯಾಶ್ ಭಾಗದಲ್ಲಿ ತಿಳಿಸಲಾಗಿದೆ ಅಂತ. ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು 18ನೇ ಭಾಗದಲ್ಲಿ ತಿಳಿಸಲಾಗಿದೆ. ತುರ್ತು ಪರಿಸ್ಥಿತಿಗಳು ಯಾವುವು ಅಂತ ಕೇಳಿದರೆ, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನ್ಯಾಷನಲ್ ಎಮರ್ಜೆನ್ಸಿ, ಇದನ್ನು 352ನೇ ವಿಧಿ ತಿಳಿಸುತ್ತದೆ. ರಾಜ್ಯ ತುರ್ತು ಪರಿಸ್ಥಿತಿ ಸ್ಟೇಟ್ ಎಮರ್ಜೆನ್ಸಿ, ಇದು 356ನೇ ವಿಧಿ ತಿಳಿಸುತ್ತದೆ. ಹಣಕಾಸಿನ ತುರ್ತು ಪರಿಸ್ಥಿತಿ ಇದು 360ನೇ ವಿಧಿ ತಿಳಿಸಿಕೊಡುತ್ತದೆ. ಫೈನಾನ್ಸ್ ಎಮರ್ಜೆನ್ಸಿ 360ನೇ ವಿಧಿ. ರಾಜ್ಯಸಭೆಯು ಹಣಕಾಸಿನ ಮಸೂದೆಯನ್ನು ಡ್ಯಾಶ್ ದಿನಗಳೊಳಗೆ ಹಿಂತಿರುಗಿಸದೇ ಹೋದರೆ ಮಸೂದೆ ಅಂಗೀಕಾರ ಪಡೆದಿದೆ ಎಂದು ಪರಿಗಣಿಸಿ ಲೋಕಸಭೆ ಅದನ್ನು ರಾಷ್ಟ್ರಪತಿಗಳ ಅನುಮೋದನೆಗೆ ಕಳುಹಿಸುತ್ತದೆ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಿದರೆ ರಾಜ್ಯಸಭೆಯು ಅದರಲ್ಲಿ ತಿದ್ದುಪಡಿಗಳಿದ್ದರೆ 14 ದಿನಗಳಲ್ಲಿ ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಅದನ್ನು ಲೋಕಸಭೆಗೆ ಕಳಿಸಬೇಕು. ಇಲ್ಲಾಂದರೆ ಅದು ಕಳಿಸಿಲ್ಲ ಅಂದರೆ ಅದು ಅಂಗೀಕಾರ ಆಗಿದೆ ಅಂತ ಅರ್ಥ. ರಾಷ್ಟ್ರಪತಿಯವರನ್ನು ಚುನಾಯಿಸುವ ಮತದಾರರು ಯಾರಂತ ಮತದಾರ ವರ್ಗ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು. ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ 2 ಸದನಗಳ ಚುನಾಯಿತ ಸದಸ್ಯರಾಗಿರ್ತಾರೆ. ಆದರೆ ನಾಮಕರಣಗೊಂಡ ಸದಸ್ಯರು ಓಟ್ ಹಾಕಲಿಕ್ಕೆ ಬರಲ್ಲ. ಅದೇ ರೀತಿ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು ಮತ್ತು ದೆಹಲಿ ಪಾಂಡಿಚೇರಿ ವಿಧಾನಸಭಾ ಸದಸ್ಯರು. ಯಾಕಂದರೆ ಈ ದೆಹಲಿ ಮತ್ತು ಪಾಂಡಿಚೇರಿಯಲ್ಲಿ ಮಾತ್ರ ವಿಧಾನಸಭೆಗಳು ಇರುವುದರಿಂದ ಆ ಸದಸ್ಯರು ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸಂವಿಧಾನವನ್ನು ಉಲ್ಲಂಘಿಸಿದ್ದಲ್ಲಿ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಗೊಳಿಸುವ ಅಧಿಕಾರ ಯಾವುದು ಹೊಂದಿದೆ ಅಂತ ಸಂಸತ್ತು ಹೊಂದಿದೆ. ಮಹಾಭಿಯೋಗ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಇದುವರೆಗೂ ಯಾರನ್ನೂ ಇಂಪೀಚ್ಮೆಂಟ್ ಮಾಡಿಲ್ಲ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು.
CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಒಂದು ವೇಳೆ ಇವರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕೂಡ ಹಿರಿಯ ನ್ಯಾಯಾಧೀಶರು ಇವರಿಗೆ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸಬಹುದು. ಕೇಂದ್ರ ಮಂತ್ರಿಗಳಿಗೆ ಖಾತೆಯನ್ನು ಹಂಚುವಾಗ ಡ್ಯಾಶ್ ಅವರಿಗೆ ಪೂರ್ಣ ಅಧಿಕಾರವಿದೆ ಅಂತ. ಪ್ರಧಾನಮಂತ್ರಿಗೆ ಪೂರ್ಣ ಅಧಿಕಾರವಿದೆ ಪೋರ್ಟ್ಫೋಲಿಯೋ ನೀಡುವಾಗ. ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವೆ ಸಂಬಂಧ ಕಲ್ಪಿಸುವ ಕೊಂಡಿ ಎಂದರೆ ಪ್ರಧಾನಮಂತ್ರಿ ಅವರು. ಮಂತ್ರಿಮಂಡಲವು ಹೊಂದಿರುವ ಎರಡು ಬಗೆಯ ಸಚಿವರುಗಳು ಅಂದರೆ ಒಂದು ಸಂಪುಟ ದರ್ಜೆ ಸಚಿವರು, ಇನ್ನೊಂದು ರಾಜ್ಯ ದರ್ಜೆ ಸಚಿವರುಗಳು. ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಸದಸ್ಯರ ಶೇಕಡ ಡ್ಯಾಶ್ಗಿಂತ ಮೀರುವಂತಿಲ್ಲ ಅಂದರೆ ಶೇಕಡ 15ಗಿಂತ ಮೀರುವಂತಿಲ್ಲ. ಭಾರತವು ಡ್ಯಾಶ್ ರಾಜ್ಯಗಳನ್ನು ಮತ್ತು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ಅಂತ. ಭಾರತವು ಪ್ರಸ್ತುತ 28 ರಾಜ್ಯಗಳನ್ನು ಅದೇ ರೀತಿ 8 ಯುಟಿಗಳನ್ನು ಹೊಂದಿದೆ, ಯೂನಿಯನ್ ಟೆರಿಟರಿಗಳನ್ನು ಹೊಂದಿದೆ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಡ್ಯಾಶ್ ಸದಸ್ಯರನ್ನು ಒಳಗೊಂಡಿದೆ ಅಂತ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತು 75 ಸದಸ್ಯರನ್ನು ಒಳಗೊಂಡಿದೆ. ರಾಜ್ಯ ಕಾರ್ಯಾಂಗವು ಡ್ಯಾಶ್ ಮತ್ತು ಡ್ಯಾಶ್ ಅನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ರಾಜ್ಯ ಕಾರ್ಯಾಂಗ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡ ನೈಜ ಕಾರ್ಯಾಂಗವಾಗಿದೆ. ರಾಜ್ಯಪಾಲರನ್ನು ಡ್ಯಾಶ್ ಅವರು ನೇಮಿಸುತ್ತಾರೆ ಅಂತ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನು ಡ್ಯಾಶ್ ರವರು ನೇಮಿಸುತ್ತಾರೆ ಅಂತ. ರಾಜ್ಯದ ಅಡ್ವೊಕೇಟ್ ಜನರಲನ್ನು ರಾಜ್ಯಪಾಲರು ನೇಮಿಸುತ್ತಾರೆ. ರಾಜ್ಯ ಸರ್ಕಾರವು ಡ್ಯಾಶ್ ಮತ್ತು ಡ್ಯಾಶ್ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಕಾನೂನು ಮಾಡುವ ಅಧಿಕಾರ ಹೊಂದಿದೆ ಅಂತ. ರಾಜ್ಯ ಸರ್ಕಾರವು ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಮಾತ್ರ ಕಾನೂನನ್ನು ಮಾಡುತ್ತದೆ. ಕೇಂದ್ರ ಪಟ್ಟಿಯ ಮೇಲೆ ಕೇಂದ್ರ ಸರ್ಕಾರವು ಕಾನೂನು ಮಾಡುತ್ತದೆ. ರಾಜ್ಯ ಶಾಸಕಾಂಗದ 2 ಸದನಗಳೆಂದರೆ ಒಂದು ವಿಧಾನ ಪರಿಷತ್ ಆಗಿದೆ, ಇನ್ನೊಂದು ವಿಧಾನಸಭೆ ಆಗಿದೆ. ಇದು ವಿಧಾನ ಪರಿಷತ್ ಮೇಲ್ಮನೆ, ವಿಧಾನಸಭೆ ಕೆಳಮನೆ ಆಗಿದೆ. ವಿಧಾನಸಭೆಯು ಡ್ಯಾಶ್ ಪ್ರತಿನಿಧಿಸಿದರೆ ವಿಧಾನ ಪರಿಷತ್ ಡ್ಯಾಶನ್ನು ಪ್ರತಿನಿಧಿಸುತ್ತದೆ ಅಂತ. ವಿಧಾನಸಭೆಯು ರಾಜ್ಯದ ಜನತೆಯನ್ನು ಪ್ರತಿನಿಧಿಸಿದರೆ ವಿಧಾನಸಭೆಯು ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತದೆ. ರಾಜ್ಯಪಾಲರು ಕೆಲವು ಮಸೂದೆಗಳನ್ನು ಡ್ಯಾಶ್ ರವರ ಒಪ್ಪಿಗೆಗೆ ಕಾಯ್ದಿರಿಸಬಹುದು ಅಂತ. ಕೆಲವು ಮಸೂದೆಗಳನ್ನು ರಾಷ್ಟ್ರಪತಿಯವರ ಒಪ್ಪಿಗೆಗೆ ಅಥವಾ ಅವರ ಅಂಕಿತಕ್ಕೆ ಕಾಯ್ದಿರಿಸಬಹುದು. ಹಣಕಾಸಿನ ವಿಷಯದಲ್ಲಿ ರಾಜ್ಯ ಡ್ಯಾಶ್ ಸಭೆಗೆ ಹೆಚ್ಚು ಅಧಿಕಾರವಿದೆ ಅಂತ. ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚು ಅಧಿಕಾರವಿದೆ. ಮನಿ ಬಿಲ್ಲನ್ನು ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಡ್ಯಾಶ್ಗಿಂತ ಹೆಚ್ಚಿಗೆ ಇರಬಾರದು, ಡ್ಯಾಶ್ಗಿಂತ ಕಡಿಮೆ ಇರಬಾರದು ಅಂತ. 500ಕ್ಕಿಂತ ಹೆಚ್ಚಿರಬಾರದು ಮತ್ತು 60ಕ್ಕಿಂತ ಕಡಿಮೆ ಇರಬಾರದು ಅಂತ. ಆದರೆ ಕೆಲವೊಂದು ರಾಜ್ಯಗಳಲ್ಲಿ 60ಕ್ಕಿಂತ ಕಡಿಮೆ ಇದೆ, ಯಾಕಂದ್ರೆ ಜನಸಂಖ್ಯೆನೂ ಕೂಡ ಕಡಿಮೆ ಇದೆ. ಅದೇ ರೀತಿ ಹೈಯೆಸ್ಟ್ ವಿಧಾನಸಭಾ ಸೀಟ್ ಇರುವುದು UPನಲ್ಲಿ 403 ವಿಧಾನಸಭಾ ಸೀಟ್ಗಳಿವೆ. ಕರ್ನಾಟಕದಲ್ಲಿ 224 ಸೀಟ್ಗಳಿವೆ ವಿಧಾನಸಭಾ ಸೀಟ್ಸ್. ವಿಧಾನಸಭೆ ಸದಸ್ಯರಾಗಲು ಕನಿಷ್ಠ ಡ್ಯಾಶ್ ವರ್ಷ ವಯೋಮಿತಿಯಾಗಿರಬೇಕು, 25 ವರ್ಷ ಆಗಿರಬೇಕು. MLA ಆಗಬೇಕಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ಅಂತ. ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷಗಳು. ವಿಧಾನಸಭೆಯನ್ನು ಅವಧಿಗೆ ಮುಂಚೆ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ಯಾರು ವಿಸರ್ಜಿಸಬಹುದು ಅಂತ. ರಾಜ್ಯಪಾಲರು ವಿಧಾನಸಭೆಯನ್ನು ಅವಧಿಗೆ ಮುಂಚೆ ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ವಿಸರ್ಜನೆ ಮಾಡ್ತಾರೆ. ವಿಧಾನಸಭೆ ವಿಸರ್ಜನೆಯಾದ ಸಂದರ್ಭದಲ್ಲಿ ರಾಜ್ಯವನ್ನು ಡ್ಯಾಶ್ ಅವರ ಆಳ್ವಿಕೆಗೆ ಒಳಪಡಿಸಲಾಗುತ್ತದೆ ಅಂತ. ಇದನ್ನು ರಾಷ್ಟ್ರಪತಿ ಅವರ ಆಳ್ವಿಕೆಗೆ ಒಳಪಡಿಸಲಾಗುತ್ತದೆ 356ನೇ ವಿಧಿ ಪ್ರಕಾರ. ಹಣಕಾಸಿನ ಮಸೂದೆಯನ್ನು ಡ್ಯಾಶ್ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು ಅಂತ. ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ಇದನ್ನು ಮಂಡಿಸಬೇಕಾಗುತ್ತದೆ. ಹಣಕಾಸಿನ ಮಸೂದೆಗೆ ಡ್ಯಾಶ್ನ ಅಭಿಪ್ರಾಯವು ವಿಧಾನಸಭೆಗೆ ಕಡ್ಡಾಯವಾಗಿರುವುದಿಲ್ಲ. ಅಂದರೆ ವಿಧಾನ ಪರಿಷತ್ತಿನವರ ಅಭಿಪ್ರಾಯ ಇದಕ್ಕೆ ಮನಿ ಬಿಲ್ಗೆ ಕಡ್ಡಾಯವಾಗಿರಂಗಿಲ್ಲ. ರಾಜ್ಯ ಕಾರ್ಯಾಂಗವು ಡ್ಯಾಶ್ಗೆ ಜವಾಬ್ದಾರಿಯಾಗಿರುತ್ತದೆ ಅಂತ. ರಾಜ್ಯ ಕಾರ್ಯಾಂಗವು ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ರಾಜ್ಯ ಕಾರ್ಯಾಂಗವು ಡ್ಯಾಶ್ ವಿಶ್ವಾಸವಿರುವವರೆಗೆ ಮಂತ್ರಿಮಂಡಲದ ಅಧಿಕಾರದಲ್ಲಿ ಮುಂದುವರಿಯುತ್ತದೆ ಅಂತ. ವಿಧಾನ ಪರಿಷತ್ ಸದಸ್ಯರು ಪ್ರತಿನಿಧಿಸುವ ಕ್ಷೇತ್ರಗಳು ಯಾವಂತ. ವಿಧಾನಸಭೆಯಿಂದ ಆಯ್ಕೆ ಆಗ್ತಾರೆ, ಅದೇ ರೀತಿ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ ಮತ್ತು
ವಿಶೇಷ ಸೇವೆ ಸಲ್ಲಿಸಿದವರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಾರೆ. ವಿಧಾನ ಪರಿಷತ್ ಸದಸ್ಯರ ಗರಿಷ್ಠ ಸಂಖ್ಯೆಯು ಆ ರಾಜ್ಯದ ವಿಧಾನಸಭಾ ಸದಸ್ಯರ ಡ್ಯಾಶ್ ಭಾಗದಷ್ಟಿರುತ್ತದೆ ಅಂತ. ಒಂದು ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ವಿಧಾನಸಭೆಯ 1/3 ಸದಸ್ಯರನ್ನು ಮಾತ್ರ ಹೊಂದಿರಬೇಕಾಗುತ್ತದೆ. ಈಗ ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ 224 ಆಗಿದ್ದಲ್ಲಿ ಆ ರಾಜ್ಯದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75 ಆಗಿರುತ್ತದೆ. ವಿಧಾನ ಪರಿಷತ್ ಸದಸ್ಯರಾಗಲು ಕನಿಷ್ಠ ಡ್ಯಾಶ್ ವರ್ಷ ವಯೋಮಿತಿ ಹೊಂದಿರಬೇಕು ಅಂತ. 30 ವರ್ಷ ವಯೋಮಿತಿ ಹೊಂದಿರಬೇಕು ವಿಧಾನ ಪರಿಷತ್ ಸದಸ್ಯರಾಗಲು. ವಿಧಾನ ಪರಿಷತ್ ಸದಸ್ಯರಿಗೆ MLC ಅಂತಾರೆ. MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ. ಈ ಕ್ಷೇತ್ರಗಳಲ್ಲಿನ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ಕೆಲವು ಸದಸ್ಯರನ್ನು ವಿಧಾನ ಪರಿಷತ್ಗೆ ನಾಮಕರಣ ಮಾಡುತ್ತಾರೆ ಅಂತ. ರಾಜ್ಯಪಾಲರು ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ, ಸಹಕಾರ ಚಳುವಳಿ ಕ್ಷೇತ್ರಗಳನ್ನು ಅದರಲ್ಲಿನ ಸದಸ್ಯರನ್ನು ವಿಧಾನ ಪರಿಷತ್ಗೆ ನಾಮಕರಣ ಮಾಡ್ತಾರೆ. ವಿಧಾನ ಪರಿಷತ್ ಮಸೂದೆಯನ್ನು ಡ್ಯಾಶ್ ತಿಂಗಳವರೆಗೆ ತಡೆ ಹಿಡಿಯಬಹುದು ಅಂತ. ವಿಧಾನ ಪರಿಷತ್ ಒಂದು ಮಸೂದೆಯನ್ನು, ಸಾಮಾನ್ಯ ಮಸೂದೆಯನ್ನು 3 ತಿಂಗಳವರೆಗೆ ಅದನ್ನು ತಡೆ ಹಿಡಿಯಬಹುದು ಸಾಮಾನ್ಯ ಮಸೂದೆ ಆಗಿದ್ದಲ್ಲಿ. ವಿಧಾನ ಪರಿಷತ್ ಹಣಕಾಸಿನ ಮಸೂದೆಯನ್ನು ಕೇವಲ 3 ದಿನಗಳವರೆಗೆ ತಡೆ ಹಿಡಿಯಬಹುದು. ಹಣಕಾಸಿನ ಮಸೂದೆಯನ್ನು ಡ್ಯಾಶ್ ದಿನಗಳವರೆಗೆ ತಡೆ ಹಿಡಿಯಬಹುದು ಅಂತ. 3 ತಿಂಗಳವರೆಗೆ ಸಾಮಾನ್ಯ ಮಸೂದೆ ಮತ್ತು 14 ದಿನಗಳವರೆಗೆ ಹಣಕಾಸಿನ ಮಸೂದೆಯನ್ನು ತಡೆ ಹಿಡಿಯಬಹುದು ಅಷ್ಟೇ. ಇಲ್ಲಾಂದರೆ ಅದು 14 ದಿನದೊಳಗೆ ಆಗಿಲ್ಲ ಅಂದರೆ ಅದು ಬಿಲ್ ಆಗಿ ಕಾಯ್ದೆಯಾಗಿ ಮುಂದುವರಿಯುತ್ತದೆ. ರಾಜ್ಯಪಾಲರಾಗಲು ಕನಿಷ್ಠ ಡ್ಯಾಶ್ ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಅಂತ. ರಾಜ್ಯಪಾಲರಾಗಲು ಕನಿಷ್ಠ 35 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ಅಂತ. ರಾಜ್ಯಪಾಲರ ಅಧಿಕಾರಾವಧಿ ಕೂಡ 5 ವರ್ಷ ಆಗಿರುತ್ತದೆ. ಪ್ರಸ್ತುತ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ. ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಗವರ್ನರ್ ಗೆಹ್ಲೋಟ್. ರಾಜ್ಯಪಾಲರ ಅಧಿಕೃತ ನಿವಾಸಕ್ಕೆ ಡ್ಯಾಶ್ ಎನ್ನುವರು ಅಂತ. ರಾಜ್ಯಪಾಲರ ಅಧಿಕೃತ ನಿವಾಸಕ್ಕೆ ರಾಜಭವನ ಅಂತ ಕರೀತಾರೆ. ರಾಜ್ಯಪಾಲರು ವಿಧಾನ ಪರಿಷತ್ಗೆ ಡ್ಯಾಶ್ ರಷ್ಟು ಸದಸ್ಯರನ್ನು ನೇಮಿಸುತ್ತಾರೆ ಅಂತ. 1/6 ಸದಸ್ಯರನ್ನು ನೇಮಿಸುತ್ತಾರೆ. ರಾಜ್ಯಪಾಲರು ಮಸೂದೆಗಳನ್ನು ಅವಶ್ಯವಿದ್ದಲ್ಲಿ ಡ್ಯಾಶ್ ಅವರ ಅಂಕಿತಕ್ಕೂ ಕಳಿಸಬಹುದು ಅಂತ. ಅವಶ್ಯವಿದ್ದಲ್ಲಿ ಅದನ್ನು ರಾಷ್ಟ್ರಪತಿ ಅಂಕಿತಕ್ಕೂ ಕಳಿಸಬಹುದು. ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ. ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿರ್ತವೆ. ಪ್ರತಿ 2 ವರ್ಷಗಳಿಗೊಮ್ಮೆ ಅವಧಿ ಪೂರ್ಣಗೊಂಡ ಡ್ಯಾಶ್ ರಷ್ಟು ವಿಧಾನಸಭಾ ಸದಸ್ಯರು ನಿವೃತ್ತರಾಗುತ್ತಾರೆ. ವಿಧಾನ ಪರಿಷತ್ ಸದಸ್ಯರು ವಿಧಾನಸಭಾ ಅಲ್ಲ 1/3 ಸದಸ್ಯರು ನಿವೃತ್ತರಾಗುತ್ತಾರೆ. ರಾಜ್ಯಪಾಲರು ಈ ಕೆಳಗಿನವರನ್ನು ನೇಮಕ ಮಾಡುವ ಅಧಿಕಾರ ಹೊಂದಿದ್ದಾರೆ ಅಂತ. ರಾಜ್ಯಪಾಲರು ಮುಖ್ಯಮಂತ್ರಿ ಮತ್ತು ಇತರ ಮಂತ್ರಿಗಳು ನೇಮಕ ಮಾಡ್ತಾರೆ. ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ನೇಮಕ ಮಾಡ್ತಾರೆ. ಯಾಕಂದರೆ ಕುಲಪತಿಗಳು ರಾಜ್ಯಪಾಲರಾಗಿರೋದರಿಂದ ಉಪಕುಲಪತಿಗಳನ್ನು ಆಯ್ಕೆ ಮಾಡ್ತಾರೆ. ರಾಜ್ಯದ ಅಡ್ವೊಕೇಟ್ ಜನರಲ್ನ ಆಯ್ಕೆ ಮಾಡ್ತಾರೆ. ರಾಜ್ಯದ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಆಯ್ಕೆ ಮಾಡ್ತಾರೆ. ರಾಜ್ಯದ ಲೋಕಸಭೆ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಬಹುಮತವಿಲ್ಲದಿದ್ದಾಗ ಮುಖ್ಯಮಂತ್ರಿಯನ್ನು ನೇಮಿಸುವಾಗ ರಾಜ್ಯಪಾಲರು ಬಳಸುವ ಅಧಿಕಾರ ಅಂದರೆ ತಮ್ಮ ವಿವೇಚನೆಗೆ ತಕ್ಕ ಹಾಗೆ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಕ ಮಾಡ್ತಾರೆ. ರಾಜ್ಯ ಸರ್ಕಾರದ ಯಶಸ್ಸು ಅಥವಾ ಅವನತಿಗೆ ಡ್ಯಾಶರ ವರ್ಚಸ್ಸನ್ನು ಆಧರಿಸಿದೆ ಅಂತ. ರಾಜ್ಯ ಸರ್ಕಾರದ ಯಶಸ್ಸು ಮತ್ತು ಅವನತಿ ಮುಖ್ಯಮಂತ್ರಿಯ ವರ್ಚಸ್ಸನ್ನು ಆಧರಿಸಿದೆ. ಸದನದ ಸದಸ್ಯರ ಅಲ್ಲದವರು ಮುಖ್ಯಮಂತ್ರಿಗಳಾದಾಗ ಡ್ಯಾಶ್ ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಸದನದ ಸದಸ್ಯತ್ವವನ್ನು ಪಡೆಯಬೇಕು ಅಂತ. ಯಾವುದೇ ಒಬ್ಬ ವ್ಯಕ್ತಿಯು ಮುಖ್ಯಮಂತ್ರಿ ಆದಾಗ 6 ತಿಂಗಳ ಒಳಗೆ ಅವನು ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯ ಆಗಿರಲೇಬೇಕು. ಕೊನೆಯ ಬಾರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆದಾಗ ಅವರನ್ನ ವಿಧಾನ ಪರಿಷತ್ ಸದಸ್ಯನನ್ನಾಗಿ ಮಾಡಿದರು. ನಂತರ ಮೊದಲು ಮುಖ್ಯಮಂತ್ರಿ ಆದರೂ 6 ತಿಂಗಳ ಒಳಗೆ ಅವರನ್ನು ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಲಾಯಿತು. ಪ್ರಸ್ತುತ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ ಇದ್ದಾರೆ. ರಾಜ್ಯಪಾಲರು ಮತ್ತು ಸಚಿವ ಸಂಪುಟದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುವವರು ಮುಖ್ಯಮಂತ್ರಿಯವರು.
ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತ? ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದಿದ್ದು ಜನವರಿ 28, 1950. ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯವು ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಅಂತ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವಯಸ್ಸು 65 ವರ್ಷ. ನ್ಯಾಯಾಧೀಶರು ನೇಮಕ ಮಾಡುವವರು ಯಾರು ಅಂತ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳ ನ್ಯಾಯಾಧೀಶರು ನೇಮಕ ಮಾಡುವವರು ರಾಷ್ಟ್ರಪತಿಯವರು. ಕಂದಾಯ ಮಂಡಳಿಯ ಮುಖ್ಯಸ್ಥರು ಕಂದಾಯ ಕಾರ್ಯದರ್ಶಿಗಳಾಗಿರ್ತಾರೆ. ಜನತಾ ನ್ಯಾಯಾಲಯಗಳು ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದವು. ಜನತಾ ನ್ಯಾಯಾಲಯಗಳು 1985ರಲ್ಲಿ ಅಸ್ತಿತ್ವಕ್ಕೆ ಬಂದವು. ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂತ? ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರದ ಅತ್ಯುನ್ನತ ನ್ಯಾಯಾಲಯವಾಗಿದೆ. ನಮ್ಮ ನ್ಯಾಯಾಂಗವು ಡ್ಯಾಶ್ಗಳಿಂದ ಸ್ವತಂತ್ರವಾಗಿದೆ ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ನಮ್ಮ ನ್ಯಾಯಾಂಗವು ಸ್ವತಂತ್ರವಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಇರುವುದಂತ? ಸುಪ್ರೀಂ ಕೋರ್ಟ್ ಇರುವುದು ದೆಹಲಿಯಲ್ಲಿ ಅಥವಾ ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಇರುವುದು. ಸರ್ವೋಚ್ಚ ನ್ಯಾಯಾಲಯದ ಪ್ರಸ್ತುತ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಅಂತ? 31 + 2 1 ಇದೆ, 32. ಇವರು ಚೀಫ್ ಜಸ್ಟಿಸ್ ಆಗಿರ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಡ್ಯಾಶ್ ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಅಂತ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಉಚ್ಚ ನ್ಯಾಯಾಲಯದಲ್ಲಿ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿರಬೇಕು ಅಥವಾ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಲು ವಕೀಲರಾಗಿ 10 ವರ್ಷ ಸೇವೆ ಸಲ್ಲಿಸಿರಬೇಕು. ನ್ಯಾಯಾಧೀಶರು ಕರ್ತವ್ಯ ಲೋಪ ಎಸಗಿದಲ್ಲಿ ಡ್ಯಾಶ್ ಕೋರಿಕೆಯಂತೆ ರಾಷ್ಟ್ರಪತಿಗಳು ಅವರನ್ನು ಪದಚ್ಯುತಗೊಳಿಸಬಹುದು ಅಂತ. ಸಂಸತ್ತಿನ ಮೇರೆಗೆ ವೋಟಿಂಗ್ ಮಾಡ್ತಾರೆ, ಅದರ ಮೇರೆಗೆ ಅವರನ್ನು ಪದಚ್ಯುತಗೊಳಿಸಬಹುದು. ಉಚ್ಚ ನ್ಯಾಯಾಲಯವು ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಕೇಳಿದ್ದಾರೆ. ಹೈಕೋರ್ಟ್ನ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ವರ್ಷ ಆಗಿರ್ತದೆ. ಸುಪ್ರೀಂ ಕೋರ್ಟ್ದು 65 ವರ್ಷ ಆಗಿದ್ದರೆ ಹೈಕೋರ್ಟ್ದು 62 ವರ್ಷ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿಗದಿಪಡಿಸುವವರು ಯಾರು ಅಂತ? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿಗದಿಪಡಿಸುವರು ರಾಷ್ಟ್ರಪತಿಗಳು. 34 ಮ್ಯಾಕ್ಸಿಮಮ್ ನ್ಯಾಯಾಧೀಶರನ್ನು ನೇಮಕ ಮಾಡಬಹುದು. ಅಧೀನ ನ್ಯಾಯಾಲಯಗಳಲ್ಲಿ 2 ಭಾಗಗಳು ಅಂತ. ಒಂದು ನಾಗರಿಕ ನ್ಯಾಯಾಲಯಗಳು ಸಿವಿಲ್ ಕೋರ್ಟ್ಸ್, ಇನ್ನೊಂದು ಅಪರಾಧ ನ್ಯಾಯಾಲಯಗಳು ಕ್ರಿಮಿನಲ್ ಕೋರ್ಟ್ಸ್ ಅಂತ ಬರುತ್ತೆ. ಡ್ಯಾಶ್ರು ನಾಗರಿಕ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಾರಂತ. ಜಿಲ್ಲಾ ನ್ಯಾಯಾಧೀಶರು ಸಿವಿಲ್ ನ್ಯಾಯಾಲಯಗಳ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಜಿಲ್ಲಾ ನ್ಯಾಯಾಧೀಶರು ನೇಮಕ ಮಾಡುವವರು ಯಾರಂತ? ಜಿಲ್ಲಾ ನ್ಯಾಯಾಧೀಶರು ನೇಮಕ ಮಾಡುವವರು ರಾಜ್ಯಪಾಲರು ಅಥವಾ ಗವರ್ನರ್. ಡ್ಯಾಶ್ರು ಜಿಲ್ಲೆಯಲ್ಲಿರುವ ಎಲ್ಲ ಸಿವಿಲ್ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಹೊಂದಿದ್ದಾರೆ ಅಂತ. ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಹೊಂದಿರುತ್ತಾರೆ. ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ, ವಿಚ್ಛೇದನ ಹಾಗೂ ಇನ್ನಿತರ ಮೊಕದ್ದಮೆಗಳ ವಿವಾದ ಬಗೆಹರಿಸುವ ನ್ಯಾಯಾಲಯಗಳು ನಾಗರಿಕ ನ್ಯಾಯಾಲಯಗಳು. ಯಾಕಂದರೆ ಇವೆಲ್ಲ ಸಿವಿಲ್ ಕೇಸಸ್ ಆಗಿರ್ತವೆ. ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ, ವಿಚ್ಛೇದನ, ಡೈವರ್ಸ್ ಇವೆಲ್ಲ ಏನಾಗಿರ್ತಾವೆ ಅಂದರೆ ಸಿವಿಲ್ ಕೇಸ್ ಆಗಿರ್ತವೆ. ಅದೇ ರೀತಿ ಕ್ರಿಮಿನಲ್ ಕೇಸ್ ಅಂದರೆ ಕೊಲೆ, ರೇಪ್, ಮರ್ಡರ್, ಕಳ್ಳತನ ಇವೆಲ್ಲ ಕ್ರಿಮಿನಲ್ ಕೇಸಸ್ ಆಗಿರ್ತವೆ. ಕ್ರಿಮಿನಲ್ ಮತ್ತು ಸಿವಿಲ್. ಎಕನಾಮಿಕ್ಸ್ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಕ್ಕಳೆಂದು ಡ್ಯಾಶ್ ವಯಸ್ಸಿನ ಒಳಗಿರುವವರನ್ನು ಕರೆಯುವರಂತ. 14 ವರ್ಷದ ಒಳಗಿರುವವರು ಎಲ್ಲರನ್ನೂ ಮಕ್ಕಳು ಅಥವಾ ಚಿಲ್ಡ್ರನ್ಸ್ ಅಂತ ಕರೀತಾರೆ. 15 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗಿನವರನ್ನು ಏನೆಂದು ಕರೀತಾರೆ ಅಂದರೆ ವಯಸ್ಕರು ಅಂತ ಕರೀತಾರೆ. ಅಡಲ್ಟ್ಸ್ ಅಂತ ಕರೀತಾರೆ. ದುಡಿಯುವ ಜನರು ಎಂದು ಡ್ಯಾಶರನ್ನು ಕರೀತಾರೆ. ವಯಸ್ಕರನ್ನು ದುಡಿಯುವ ಜನತೆ ಅಂತ ಕರೀತಾರೆ. ಪ್ರಸ್ತುತ ದೇಶದಲ್ಲಿರುವ ಉತ್ಪಾದನಾ ಜ್ಞಾನ, ಕೌಶಲ್ಯ ಮತ್ತು ಸಾಮರ್ಥ್ಯ ಹೊಂದಿರುವ ದುಡಿಯುವ ಜನರನ್ನು ಏನೆಂದು ಕರೀತಾರೆ ಅಂದರೆ ದುಡಿಯುವ ಸಾಮರ್ಥ್ಯ ಹೊಂದಿರುವ ಅಥವಾ ದುಡಿಯುವ ಜನರನ್ನು ಮಾನವ ಸಂಪನ್ಮೂಲ ಅಂತ ಕರೀತಾರೆ. ಹ್ಯೂಮನ್ ರಿಸೋರ್ಸ್ ಅಂತ ಕರೀತಾರೆ. ಹ್ಯೂಮನ್ ರಿಸೋರ್ಸ್.
ಮಾನವ ಸಂಪನ್ಮೂಲಕ್ಕೆ ಉತ್ತಮ ಶಿಕ್ಷಣ, ತರಬೇತಿ ಮತ್ತು ಆರೋಗ್ಯ ಸುರಕ್ಷತೆಗಳನ್ನು ಒದಗಿಸಿದರೆ ಅವರು ಡ್ಯಾಶ್ವಾಗಿ ಮಾರ್ಪಡುತ್ತಾರೆ ಅಂತ. ಮಾನವ ಬಂಡವಾಳವಾಗಿ ಹ್ಯೂಮನ್ ಕ್ಯಾಪಿಟಲ್ ಆಗಿ ಮಾರ್ಪಾಡೋಗುತ್ತಾರೆ. ಹ್ಯೂಮನ್ ಕ್ಯಾಪಿಟಲ್. ಸರಕು ಸೇವೆಗಳ ಉತ್ಪಾದನೆಯಲ್ಲಿ ನಿಸರ್ಗ ಸಂಪತ್ತು ಮತ್ತು ಭೌತಿಕ ಬಂಡವಾಳಕ್ಕಿಂತ ಡ್ಯಾಶ್ನ ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಅಂತ. ಮಾನವ ಸಂಪತ್ತು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಕೃಷಿ ಮತ್ತು ಸೇವಾ ವಲಯದ ವಿವಿಧ ಉದ್ಯೋಗಗಳಲ್ಲಿ ದುಡಿಯುತ್ತಿರುವ ಜನರನ್ನು ಡ್ಯಾಶ್ ಅನ್ನುತ್ತೇವೆ ಅಂತ. ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯದ ವಿವಿಧ ಉದ್ಯೋಗಗಳಲ್ಲಿ ದುಡಿಯುತ್ತಿರುವವರನ್ನು ಶ್ರಮಶಕ್ತಿ ಅಂತ ಕರೀತಾರೆ. ಡ್ಯಾಶ್ ದೇಶದ ಆರ್ಥಿಕ ಯಶಸ್ಸಿನ ನಂತರ ಭಾರತದಲ್ಲಿ ಜನಸಂಖ್ಯೆಯನ್ನು ಸಂಪನ್ಮೂಲವಾಗಿ ನೋಡಲಾಗುತ್ತಿದೆ. ಚೀನಾದಲ್ಲಿ ಹೆಚ್ಚು ಜನಸಂಖ್ಯೆ ಇರುವುದರಿಂದ ಚೀನಾ ದೇಶದವರು ಅದನ್ನು ಹ್ಯೂಮನ್ ರಿಸೋರ್ಸನ್ನಾಗಿ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಚೀನಾದ ನಂತರ ಭಾರತವು ಜನಸಂಖ್ಯೆಯನ್ನು ಹ್ಯೂಮನ್ ರಿಸೋರ್ಸ್ ಆಗಿ ನೋಡ್ತಾ ಇದೆ ಇವಾಗ. ಸಾಕ್ಷರರ ಸಂಖ್ಯೆ ಹೆಚ್ಚಾದಂತೆ ಡ್ಯಾಶ್ ಸಂಖ್ಯೆ ಕಡಿಮೆ ಆಗುತ್ತದೆ ಅಂತ. ಸಾಕ್ಷರರ ಅಂದರೆ ಎಜುಕೇಷನ್ ಅಥವಾ ಲಿಟ್ರಸಿ ರೇಟ್ ಜಾಸ್ತಿ ಆದಂತೆ ಬಡವರ ಸಂಖ್ಯೆ ಕಡಿಮೆ ಆಗುತ್ತದೆ. ಮಹಿಳೆಯರ ಶಿಕ್ಷಣ ಹೆಚ್ಚಾದಂತೆ ಡ್ಯಾಶ್ ಕಡಿಮೆ ಆಗುತ್ತದೆ ಅಂತ ಕೇಳಿದರೆ, ಮಹಿಳೆಯರ ಶಿಕ್ಷಣ ವುಮನ್ ಎಜುಕೇಷನ್ ಜಾಸ್ತಿ ಆದಂತೆ ಏನಾಗುತ್ತದೆ ಅಂದರೆ ಜನನ ಪ್ರಮಾಣ ಕಡಿಮೆ ಆಗ್ತದೆ. ಕೃಷಿಕನ ಶಿಕ್ಷಣ ಹೆಚ್ಚಾದಂತೆ ಡ್ಯಾಶ್ ಹೆಚ್ಚಾಗುತ್ತದೆ ಅಂತ ಕೇಳಿದರೆ, ಒಬ್ಬ ರೈತರ ಶಿಕ್ಷಣ ಹೆಚ್ಚಾದಂತೆ ಕೃಷಿಯ ಉತ್ಪಾದನೆ ಕೂಡ ಹೆಚ್ಚಾಗುತ್ತದೆ. ಭಾರತದಲ್ಲಿ ಜನಗಣತಿ ಡ್ಯಾಶ್ ಎಷ್ಟು ವರ್ಷಗೊಮ್ಮೆ ನಡೆಯುತ್ತದೆ ಅಂದರೆ ಇದು 10 ವರ್ಷಗಳೊಮ್ಮೆ ಜನಗಣತಿ ನಡೆಯುತ್ತದೆ. ಮೊದಲ ಬಾರಿ ಜನಗಣತಿ ನಡೆದಿದ್ದು 1881ರಲ್ಲಿ ಲಾರ್ಡ್ ರಿಪ್ಪನ್ ಅವರು ಜನಗಣತಿಯನ್ನು ನಡೆಸಿದರು. 2011ರ ಭಾರತದ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಅಂತ 121.1 ಆಗಿದೆ. 2011ರ ಜನಗಣತಿ. ಈ ವರ್ಷದ ಕೊನೆಗೆ 2021ರ ಜನಗಣತಿಯ ಸೆನ್ಸಸ್ ಎಷ್ಟಿದೆ ಅಂತ ಬರುತ್ತೆ. ಭಾರತದ ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ ಎಷ್ಟನೇ ಸ್ಥಾನ ಅಂತ 1ನೇ ಸ್ಥಾನದಲ್ಲಿ ಚೈನಾ ಇದ್ದರೆ 2ನೇ ಸ್ಥಾನದಲ್ಲಿ ಭಾರತ ಇದೆ. 2023ರಲ್ಲಿ ಭಾರತ 1ನೇ ಸ್ಥಾನ ಪಡೆದುಕೊಳ್ಳಲಿದೆ. 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಗೆ ಏನಂತಾರೆ ಅಂದರೆ ಜನಸಾಂದ್ರತೆ ಅಂತ ಕರೀತಾರೆ. 1 ಕಿಲೋಮೀಟರ್ ಅಂದರೆ 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನ ಸರಾಸರಿ ಸಂಖ್ಯೆಗೆ ಜನಸಾಂದ್ರತೆ ಅಂತ ಕರೀತಾರೆ. ಪ್ರಸ್ತುತ ಬಿಹಾರ್ನಲ್ಲಿ ಹೆಚ್ಚು ಜನಸಾಂದ್ರತೆ ಇದೆ. 1 ಕಿಲೋಮೀಟರ್ಗೆ 1,000ಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ ಬಿಹಾರ್ನಲ್ಲಿ. 2011ರ ಭಾರತದ ಜನಗಣತಿ ಪ್ರಕಾರ ಭಾರತದ ಜನಸಾಂದ್ರತೆ ಎಷ್ಟು ಅಂದರೆ 382 ಆಗಿದೆ. ಭಾರತದ ಜನಸಾಂದ್ರತೆ. ಭಾರತ ವಿಶ್ವದಲ್ಲಿ -ರಷ್ಟು ಭೂಪ್ರದೇಶವನ್ನು ಹೊಂದಿದೆ ಅಂತ. ಭಾರತವು ವಿಶ್ವದಲ್ಲಿ -4% ಭೂಪ್ರದೇಶವನ್ನು ಹೊಂದಿದೆ. ಭಾರತವು ವಿಶ್ವದಲ್ಲಿ ಭೂಪ್ರದೇಶದಲ್ಲಿ 7ನೇ ಸ್ಥಾನದಲ್ಲಿದೆ. ಭಾರತವು ವಿಶ್ವದ -ರಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅಂತ. ಭಾರತವು ವಿಶ್ವದ 16.7% ಜನಸಂಖ್ಯೆಯನ್ನು ಹೊಂದಿದೆ. ಇಡೀ ಜಗತ್ತಿನಲ್ಲಿನೇ 8 ಬಿಲಿಯನ್ ಜನಸಂಖ್ಯೆ ಇದೆ. 2022 ಸೆನ್ಸಸ್ ಬರ್ಬೋದು. 2021ರ ಪ್ರಕಾರ 7 ಬಿಲಿಯನ್ ಜನಸಂಖ್ಯೆ ಇತ್ತು. ಅದರಲ್ಲಿ 16% ಅಂದರೆ 121 ಕೋಟಿ ಭಾರತದಲ್ಲಿನೇ ಇತ್ತು. ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ ಅಂತ. ಲಿಂಗಾನುಪಾತ ಅಂತ ಕರೀತಾರೆ, ಸೆಕ್ಸ್ ರೇಷಿಯೋ. ಇದು ಪ್ರಸ್ತುತ 2020-21 ಸೆನ್ಸಸ್ ಪ್ರಕಾರ 1020 ಆಗಿದೆ, ಹೆಚ್ಚಾಗಿದೆ ಇವಾಗ ಲಿಂಗಾನುಪಾತ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತ ಕೇಳಿದರೆ 2011ರ ಪ್ರಕಾರ 943 ಇತ್ತು. 2021ರ ಅನ್ಅಫಿಷಿಯಲ್ ಪ್ರಕಾರ 1021 ಆಗಿದೆ. ಭಾರತದ ಜನಸಂಖ್ಯಾ ರಚನೆಯಲ್ಲಿ ಡ್ಯಾಶ್ ವಯೋಮಾನದ ಮಕ್ಕಳ ಪ್ರಮಾಣವು ಅಧಿಕವಾಗಿದೆ ಅಂತ. ಭಾರತದ ಒಟ್ಟು ಜನಸಂಖ್ಯಾ ರಚನೆಯಲ್ಲಿ 0ರಿಂದ 14 ವರ್ಷದ ಮಕ್ಕಳ ಪ್ರಮಾಣ ಏನಾಗಿದೆ, ಹೆಚ್ಚಾಗಿದೆ.
2011 ಜನಗಣತಿ ಪ್ರಕಾರ 0-14 ವರ್ಷ ವಯೋಮಾನದ ಪ್ರಮಾಣ ಎಷ್ಟಿದೆ ಅಂತಾರೆ 30.7% ಏನಿದ್ದಾರೆ 0-14 ವರ್ಷದ ಮಕ್ಕಳಿದ್ದಾರೆ. ಒಂದು ದೇಶದಲ್ಲಿರುವ ಡ್ಯಾಶ್ ಜನಸಂಖ್ಯೆಯ ಅನುಪಾತವು ಆ ದೇಶದ ಔದ್ಯಮೀಕರಣದ ಸೂಚಿಯಾಗಿ ಪರಿಗಣಿತವಾಗಿದೆ. ಅಂದರೆ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆ. 2011 ಜನಗಣತಿ ಪ್ರಕಾರ ಶೇಕಡ ಜನರು ಗ್ರಾಮವಾಸಿಗಳಾಗಿದ್ದಾರೆ. ಅಂದರೆ 68.8% ಜನರು 2011 ಸೆನ್ಸಸ್ ಪ್ರಕಾರ ಗ್ರಾಮವಾಸಿಗಳಾಗಿದ್ದರು. 2011 ಜನಗಣತಿ ಪ್ರಕಾರ 68.8% ಜನರು ಗ್ರಾಮವಾಸಿಗಳಾಗಿರುವುದು ಡ್ಯಾಶ್ ಅನ್ನು ಬಿಂಬಿಸುವುದು ಅಂತ ನಗರೀಕರಣವನ್ನು ಬಿಂಬಿಸ್ತಾ ಇದೆ. 2011 ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಕೇಳಿದ್ದಾರೆ. ಅವರು ಲಿಟ್ರಸಿ ರೇಟ್ ಕೇಳಿದ್ದಾರೆ 74%. ಮೇಲೆ ಪಾಯಿಂಟ್ಸ್ ಅದು ಇದೆ. 2011 ಜನಗಣತಿ ಪ್ರಕಾರ ಮಹಿಳೆಯರ ಸಾಕ್ಷರತೆ 65%. 2013 ಇದ್ದಂತೆ ಭಾರತದ ಸರಾಸರಿ ಜೀವಿತಾವಧಿ ಅಂದರೆ 65.8 ವರ್ಷಗಳಾಗಿವೆ. ಸರಾಸರಿ ಜೀವನಾವಧಿ ಇವಾಗ ಕಡಿಮೆ ಆಗಿದೆ, 65.8 ವರ್ಷಗಳು. ಜನಸಂಖ್ಯಾ ಪರಿವರ್ತನೆಯ ಹಿಂದುಳಿದ ಹಂತದಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ ಡ್ಯಾಶ್ ಇರುತ್ತದೆ ಅಂತ ಅತ್ಯಂತ ಕಡಿಮೆ ಆಗಿರುತ್ತದೆ. ಜನಸಂಖ್ಯಾ ಬೆಳವಣಿಗೆಯ ಡ್ಯಾಶ್ ಹಂತದಲ್ಲಿ ಜನರು ಹೆಚ್ಚು ಮೂಢನಂಬಿಕೆಯುಳ್ಳವರು ಮತ್ತು ಸಂಪ್ರದಾಯ ಶರಣರುಗಳಾಗಿರ್ತಾರೆ. ಅಂದರೆ ಅವರು ಹಿಂದುಳಿದ ಹಂತದಲ್ಲಿರ್ತಾರೆ. ಜನನ ದರ ಹೆಚ್ಚಾಗಿದ್ದು ಮರಣ ದರ ಕಡಿಮೆ ಇರುವ ಹಂತ ಮುಂದುವರಿಯುತ್ತಿರುವ ಹಂತ ಅಂತ. ಫಾರಿನ್ ದೇಶದಲ್ಲಿ ಅಂದರೆ ವಿದೇಶಗಳಲ್ಲಿ ಹಾಗೆ ಇರ್ತದೆ. ಜನನ ದರ ಏನಾಗುತ್ತೆ ಹೆಚ್ಚಾಗಿದ್ದು ಮರಣ ದರ ಕಡಿಮೆ ಇರ್ತದೆ ಅಂತ ಮುಂದುವರಿಯುತ್ತಿರುವ ಹಂತ. ಫಾರಿನ್ ಭಾರತದಲ್ಲಿದೆ. ಜನನ ದರ ಏನಾಗಿದೆ ಹೆಚ್ಚಾಗಿದೆ, ಮರಣ ದರ ಕಡಿಮೆ ಇದೆ. ಜನಸಂಖ್ಯೆ ಬೆಳವಣಿಗೆ ದರ ಅತಿ ಹೆಚ್ಚಾಗಿರುವ ಹಂತ ಮುಂದುವರಿಯುತ್ತಿರುವ ಹಂತ. ಜನನ ದರ ಮತ್ತು ಮರಣ ದರಗಳೆರಡೂ ಅತ್ಯಂತ ಕಡಿಮೆ ಇದ್ದು ಜನಸಂಖ್ಯಾ ಬೆಳವಣಿಗೆ ದರ ಅತ್ಯಂತ ಕಡಿಮೆ ಇರುವ ಹಂತ ಮುಂದುವರಿದ ಹಂತ ಅಂತ. ಯಾವುದೇ ದೇಶವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕ ಡ್ಯಾಶ್ ಅನ್ನು ನಿಯಂತ್ರಿಸಬಹುದು ಅಂತ. ಜನಸಂಖ್ಯೆ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುವುದರಿಂದ ದೇಶದ ಪ್ರಗತಿಯಾಗುತ್ತದೆ. ಈಗಾಗಲೇ UP ಸರ್ಕಾರ ಪಾಪ್ಯುಲೇಷನ್ ಕಂಟ್ರೋಲ್ ಆ್ಯಕ್ಟನ್ನು ಜಾರಿಗೆ ತಂದಿದೆ. ಆರೋಗ್ಯ ಸೌಲಭ್ಯಗಳಿಂದಾಗಿ ಮಕ್ಕಳ ಹಾಗೂ ತಾಯಂದಿರ ಬದುಕುಳಿಯುವಿಕೆಯ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮಕ್ಕಳ ಡ್ಯಾಶ್ ಪ್ರಮಾಣ ಕಡಿಮೆಯಾಗುತ್ತದೆ ಅಂತ. ಜನನದ ಪ್ರಮಾಣ ಕಡಿಮೆ ಆಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ಕ್ವಶನ್ಗಳೆಲ್ಲ ಮುಕ್ತಾಯವಾಯಿತು. ಈ ವಿಡಿಯೋದ PDF ನಿಮಗೆ ಬೇಕಾಗಿದ್ದಲ್ಲಿ _ಗೈಡ್ ಈ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ವಿಡಿಯೋದ PDF ಅನ್ನು ಪಡೆದುಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.